ಭ್ರಷ್ಟರ ಮನೆಯಲ್ಲಿ, ನೀಚರ ಮನೆಯಲ್ಲಿ, ಅಯೋಗ್ಯರ ಮನೆಯಲ್ಲಿ ನೀರು ಕೂಡ ಕುಡಿಬೇಡಿ. ಊಟ ಅಲ್ಲ, ನೀರು ಕೂಡ ಕುಡಿಬೇಡಿ ಅಂತ ಸಂಘದಲ್ಲಿ ಹೇಳ್ತಾರೆ. ಇದು ಹೇಳ್ಕೊಟ್ಟಿದ್ದು ನಮಗೆ ಸಂಘದಲ್ಲಿ. ಹೆಣ್ಣು ಮಕ್ಕಳು ಎಲ್ಲ ಇರ್ತಾರೆ, ಆದ್ರೂ ಕೂಡ ಆ ಥರದ್ದು ಯಾಕೆ ಅವರು ಸಿಡಿಗಳು ನಾನು ಅಂದ್ರೆ ನನ್ನ ಸಿಡಿ ತರಬೇಡಿ ಅಂತಂದ್ರೆ ನನ್ನ ಸಿಡಿ ಇದೆ ಅಂತ ಅರ್ಥ. ಅದನ್ನ ಅವರೇ ಒಪ್ಕೊಂಡಂಗೆ ಹೆಣ್ಮಕ್ಳು ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಗ್ರೇಟ್ ಅಂತ ಹೇಳಬೇಕು ಬೇಡ? ಅಲ್ಲ, ಕುಮಾರಸ್ವಾಮಿ ಅಲ್ಲ, ಇಲ್ಲೂ ಒಂದು ಪ್ರಶ್ನೆ ಇದೆ. ಭಾಷಣ ಮಾಡುವಾಗ ಸಹೋದರಿ, ಅಕ್ಕ, ಭಗಿನಿ ಅಂತ ಮಾತಾಡ್ತಾನೆ, ಅವ್ರನ್ನ ಮತ್ತೆ ಕೆಟ್ಟ ದೃಷ್ಟಿಯಿಂದ ನೋಡ್ತೀರಿ ಅಂತ ಅಷ್ಟೇ ಕೇಳ್ತಾರೆ. ಅಲ್ಲ, ನಾನು ಹೇಳುವುದೇ ಧರ್ಮ ಅಂದ್ರೆ ಅವನ ನಡೆ ನುಡಿ ಇದರ. ಅದಕ್ಕೆ RSS ನವರೇ ಹೇಳ್ಕೊಟ್ಟಿರುವಂತ ಒಂದು ಶ್ಲೋಕ ನನಗೆ ನೆನಪು ಬರ್ತಾ ಇದೆ. ಯಥಾ ಚಿತ್ತಂ ತಥಾ ವಾಚಃ, ಯಥಾ ವಾಚಾಸ್ತಥಾ ಕ್ರಿಯಾಃ, ಚಿತ್ತೇ ವಾಚಿ ಕ್ರಿಯಾಯಾಂಚ ಸಾಧು ರೂಪೇಣ ಮೇಕತಾ ಅಂತ. ಅಂದ್ರೆ ಮನಸ್ಸಿನಂತೆ ಮಾತು, ಮಾತಿನಂತೆ ಕೃತಿ, ಕೃತಿಯಂತೆ ಯಾರು ನಡ್ಕೊಳ್ತಾ ಇದ್ದಾನೆ, ಈ ಮೂರಕ್ಕೂ ಸಾಮ್ಯತೆ ಯಾರ ಹತ್ರ ಇದೆ, ಮೂರು ಕೂಡ ಒಂದೇ ರೀತಿ ಇದೆ, ಅವನನ್ನ ಮಹಾತ್ಮ ಅಂತ ಕರೀತಾರೆ. ಆ ಮಹಾತ್ಮ ಅನ್ನೋಂಥ ವ್ಯಕ್ತಿಗಳು RSSನಲ್ಲಿ ನಾವು ತಯಾರಾಗಬೇಕು ಅಂತೇಳಿ ಸಂಸ್ಕಾರ ಕೊಟ್ಟು, ಮಾಡಬಾರ್ದಂಥ ನೀಚ ಕೆಲಸಗಳನ್ನು ಮಾಡಿ, ಕಚಡ ಕೆಲಸಗಳನ್ನು ಮಾಡಿಕೊಂಡು ನಾವೇ ದೇಶಭಕ್ತರು, ನಾವೇ ಜಗದ್ಗುರುಗಳು ಅಂತ ಹೇಳ್ಕೊಂಡು ಹೋಗ್ತೀವಲ್ಲ, ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ಕೊತಿರಲ್ಲ, ಇದಕ್ಕಿಂತಲೂ ಪಾಪದ ಕೆಲಸ, ಇದಕ್ಕಿಂತಲೂ ನಂಬಿಕೆ ದ್ರೋಹದ ಕೆಲಸ, ಇದಕ್ಕಿಂತಲೂ ದೇಶದ್ರೋಹದ ಕೆಲಸ ಇನ್ಯಾವುದಿದೆ? ಹಾಗಾಗಿ RSSನ ನಾನು ಎಲ್ಲ ದೃಷ್ಟಿಯಿಂದ ಟೀಕೆ ಮಾಡ್ತೀನಿ. ಈ ಕೇಶವಕೃಪದಲ್ಲಿ ಚುಂಬಕಾಚಾರ್ಯ ಅಂತ ಏನೋ ಒಂದು ಪ್ರಕರಣ ಬರೀತಾರೆ, ಅದ್ರ ಬಗ್ಗೆ ಹೇಳಿ. ನೋಡಿ, RSSನಲ್ಲಿ ನಮ್ಮ ಸಂಘದ ಕಾರ್ಯಾಲಯ ಅಂತ ಹೇಳಿದರೆ ಅದೊಂದು ದೇವಸ್ಥಾನ ಇದ್ದ ಹಾಗೆ ಈ ರೀತಿಯ ಭಾವನೆಗಳನ್ನು ನಮಗೆ ಹೇಳ್ಕೊಡ್ತಾ ಇದ್ರು. ಕೇಶವಕೃಪ ಅಂದರೆ ಅಲ್ಲೊಬ್ಬರು ಸಾನಂದ್ ಗಣೇಶ್ ಅಂತ ಇದ್ದರು. ಅವರು ಆ ಕೇಶವಕೃಪಾಗೆ ಒಂದು ರೀತಿಯ ತಾಯಿ, ಅವರು ಎಲ್ಲರಿಗೂ ತಾಯಿ ಪ್ರೀತಿಯನ್ನು ಕೊಡ್ತಾ ಇದ್ರು. ಅಂತಹ ಕಾರ್ಯಾಲಯದಲ್ಲಿ ಅವತ್ತಿನ ಆ್ಯಂಗಲ್ನಲ್ಲಿ ನಾನು ಹೇಳ್ತಾ ಇರೋದು, ಆ ಕಾರ್ಯಾಲಯಕ್ಕೆ ಹೋದಂಥವ್ರು ಎಲ್ಲರಿಗೂ ಊಟ ಬಡಿಸಿ ಕಳಿಸ್ತಾ ಇದ್ರು. ಎಂಥವರೇ ಹೋಗಲಿ, ಅವರಿಗೆ ಪ್ರೀತಿಯಿಂದ ತಾಯಿ ಮಮತೆಯನ್ನು ಕೊಟ್ಟು ಅವರು ಊಟ ಹಾಕಿ ಕಳಿಸ್ತಾ ಇದ್ರು. ಆ ಒಂದು ಪದ್ಧತಿ ಹಾಗೆ ಮುಂದುವರಿತು. ಆದರೆ 2004ರಲ್ಲಿ BJP ಅಧಿಕಾರಕ್ಕೆ ಬಂದೇ ಬಿಡ್ತು ಅಂತ ಹೇಳಿ ಕೈಗೆಟಕದ ಮಾವಿನಕಾಯಿ ಥರ ಆಯಿತು. ಅದಾದ ನಂತರ 2018ರಲ್ಲಿ ಅಧಿಕಾರ ಬಂತು. ಆ ನಂತರ ಆ ಕಾರ್ಯಾಲಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಅದಕ್ಕೆ ಮುಂಚೆ ಇನ್ನೊಂದು ಶಬ್ದ ಹೇಳಬೇಕು, ಇನ್ನೊಂದು 2 ವಾಕ್ಯ ಹೇಳ್ಬಿಡ್ತೀನಿ. ಭ್ರಷ್ಟರ ಮನೆಯಲ್ಲಿ, ನೀಚರ ಮನೆಯಲ್ಲಿ, ಅಯೋಗ್ಯರ ಮನೆಯಲ್ಲಿ ನೀರು ಕೂಡ ಕುಡಿಬೇಡಿ. ಊಟ ಅಲ್ಲ, ನೀರು ಕೂಡ ಕುಡಿಬೇಡಿ ಅಂತ ಸಂಘದಲ್ಲಿ ಹೇಳ್ತಾರೆ. ಇದು ಹೇಳ್ಕೊಟ್ಟಿದ್ದು ನಮಗೆ ಸಂಘದಲ್ಲಿ. ಅಂತಹ ಸಂಘದ ಕಾರ್ಯಾಲಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಭ್ರಷ್ಟರೆಲ್ಲ ಬರ್ಲಿಕ್ಕೆ ಶುರು ಮಾಡಿದರು. ಆ ಭ್ರಷ್ಟ ಅದರಲ್ಲೂ ಹೇಳಿ ಕೇಳಿ ಚುಂಬಕಾಚಾರ್ಯ ಅಂತಂದರೆ ಭಾರಿ ಫೇಮಸ್ ಇರುವಂತಹ ರೇಣುಕಾಚಾರ್ಯ ಅವರು ಶಾಸಕರು. ಹೌದು, ಅವ್ರ ಕಾರ್ಯಾಲಯಕ್ಕೆ ಹೋಗ್ತಾರೆ. ಅವ್ರ ಬಗ್ಗೆ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಬಂದಿದೆ, ನಾನೇನು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ಇದು ಜಗಜ್ಜಾಹೀರ ಇರುವಂಥದ್ದು, ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಅವರು ಅಲ್ಲಿಗೆ ಬಂದಾಗ ಅಲ್ಲಿ ಮಾಮೂಲಿಯಂತೆ ಪದ್ಧತಿ ಏನಿತ್ತಲ್ಲ, ಕೇಶವಕೃಪಾದ ಪದ್ಧತಿಯಂತೆ, ತಾಯಿ ಪ್ರೀತಿಯಂತೆ ಅಲ್ಲೆಲ್ರಿಗೂ ಊಟ ಹಾಕ್ತಾರೆ. ಆದರೆ ಕೇಶವಕೃಪದಲ್ಲಿ ಎಲ್ಲರೂ ಊಟ ಮಾಡಿದ ಮೇಲೆ ಅವರವರ ತಟ್ಟೆನ ಅವರವರೇ ತೊಳಿಬೇಕು. ಆದರೆ ಹಾಗಾಗಲೇ ಇಲ್ಲ. ಅಲ್ಲಾಗಿದ್ದೇನು ಅಂತಂದರೆ, ಅಲ್ಲಿ ಕೂತ್ಕೊಂಡಂಥ ಎಲ್ಲ ಹಿರಿಯರ ಜೊತೆಯಲ್ಲಿ ಇವರು ಕೂತ್ಕೊತಾರೆ, ಊಟ ಮಾಡ್ತಾರೆ. ಊಟ ಮಾಡಿದ ಮೇಲೆ ಅವ್ರ ತಟ್ಟೆನ ನೀವು ಅಲ್ಲೇ ಬಿಡಿ ಅಂತ ಹೇಳ್ತಾರೆ. ಆ ತಟ್ಟೆ ತೊಳಿಲಿಕ್ಕೆ ಹೇಳಿದ್ದು ಯಾರಿಗೆ ಅಂದರೆ, ಯಾರು ದೇಶ ಸೇವೆಗೆ ನಡುಕಟ್ಟಿ ಬಂದಿದ್ನೋ, ಮನೆ ಮಠವನ್ನು ತೊರೆದಿದ್ನೋ, ತಾಯಿಗಿಂತಲೂ ತಂದೆ ತಾಯಿಯರಿಗಿಂತಲೂ ದೇಶ ಸೇವೆಯೇ ಮೊದಲು ಆದ್ಯತೆ, ದೇಹ ನಶ್ವರ ದೇಶ ಶಾಶ್ವತ ಅಂತೇಳಿ ಬಂದಿದ್ನಲ್ಲ, ಅಲ್ಲ, ಆ ಒಂದು ಅಂತಹ ರಥಧಾರಿಯಾದಂತಹ ಒಬ್ಬ ಸಂಘದ ಪ್ರಚಾರಕ ಆ ತಟ್ಟೆ ತೊಳಿಲಿಕ್ಕೆ ಸಂಘದ ಹಿರಿಯರೇ, ಆ ರೇಣುಕಾಚಾರ್ಯನ ತಟ್ಟೆ, ಆ ತಟ್ಟೆ ತೊಳೆದಿದ್ದೇ ತಡ ಅವನು ಅವತ್ತು ಆ RSSನ ವಿಚಾರಕ್ಕೆ ಬೆನ್ನು ಹಾಕಿ ವಾಪಸ್ ಹೋಗ್ತಾನೆ. ಬಿಡ್ತಾನೆ. ಇಂಥ ನೀಚರಿಗೆ ನಾವು ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವ, ಗುಲಾಮತನ ಮಾಡ್ಲಿಕ್ಕೆ ಬಂದಿದ್ದೀವ ಅಂತ. ಅಂದರೆ ಇವತ್ತು ಕೇಶವಕೃಪಾದಲ್ಲಿ ಯಾವ ಒಂದು ತಾಯಿ ಸೇವೆಯ ಮೂಲಕ ಒಂದು ಬಂದಂಥ ಕಾರ್ಯಕರ್ತರಿಗೆ ಒಂದು ಶಾಂತಿ, ನೆಮ್ಮದಿ ಸಿಗ್ತಾ ಇತ್ತೋ, ಆ ಜಾಗದಲ್ಲಿ ಭ್ರಷ್ಟರು, ನೀಚರು, ಅತ್ಯಾಚಾರಿಗಳು, ಅನಾಚಾರಿಗಳಿಗೆ ಆಶ್ರಯ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನೊಂದು ಹೇಳಿದ್ನಲ್ಲ, ನೀರು ಕೂಡ ಕುಡಿಬೇಡಿ ಅಂತ. ಆ ಘಟನೆಯನ್ನು ಒಂದು ಕತೆ, ಅದು ಘಟನೆ RSSನವರೇ ಹೇಳಿರೋ ಘಟನೆ. ಏನು ಅಂದರೆ, ಒಬ್ಬ ಸನ್ಯಾಸಿ ಹೀಗೆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಹೋಗ್ತಾ ಇರಬೇಕಾದ್ರೆ ಒಂದು ಮನೆ ಸಿಗುತ್ತೆ ಊರು ಹೊರಗಡೆ.
ಆ ಮನೆ ಹತ್ರ ಹೋಗ್ತಾನೆ, ಭಿಕ್ಷೆ ಬೇಡ್ತಾನೆ. ಅವ್ರೇನೋ ಒಂದಿಷ್ಟು ಕೊಡ್ತಾರೆ. ಅದಾದಮೇಲೆ ಅವನು ಅಲ್ಲೇ ಮನೆ ಪಕ್ಕದಲ್ಲೇ ಒಂದು ವರಾಂಡ ಇರುತ್ತೆ, ಸಾಮಾನ್ಯವಾಗಿ ಹಳ್ಳಿ ಕಡೆ ಇರುವಂಥ ದೊಡ್ಡ ದೊಡ್ಡ ಮನೆ ವಟಾರ, ಅಲ್ಲಿ ಮಲ್ಕೊಂಡ್ಬಿಡ್ತಾನೆ. ಅದಾದಮೇಲೆ ಸಂಜೆ ಆಗುತ್ತೆ. ಸಂಜೆಗೆ ಆ ಮನೆಗೆ ಒಬ್ಬ ಹಿರಿಯರು ಬರ್ತಾರೆ, ಆ ಮನೆಯ ಹಿರಿಯರು. ಏನಮ್ಮ ಅಲ್ಲಿ ಯಾರೋ ಮಲಗಿದಾನಲ್ಲ, ಯಾರು ಹೋದು ಅಂತ ತನ್ನ ಹೆಂಡ್ತಿನ ಕೇಳ್ತಾನೆ. ಅವ್ರು ಯಾರೋ ಹಿಂಗೆ ಸನ್ಯಾಸಿ ಬಂದ, ಏನೋ ಕೇಳ್ದ, ಒಂದಿಷ್ಟು ಕೊಟ್ಟೆ, ಊಟ ಕೊಟ್ಟೆ ಇಲ್ಲೋ, ಕೊಟ್ಟೆ ಅಂತ ಹೇಳ್ತಾರೆ. ಸರಿ, ಅವನು ಅಲ್ಲೇ ಮಲಗಿರ್ತಾನೆ. ಇವ್ರ ಜೀವನ ಇವತ್ತು ರಾತ್ರಿ ಆಗುತ್ತೆ, ಮಲಕ್ಕೋತಾರೆ. ಬೆಳಗ್ಗೆ ಎದ್ದು ಆ ಯಾರು ಸನ್ಯಾಸಿ ಇರ್ತಾನಲ್ಲ, ಅವನು ಮನೆ ಮುಂದೆ ಕಟ್ಟಿದಂಥ ಒಂದು ಹಸುನ ನೋಡ್ತಾನೆ. ಒಂದು ಹಸು ಚೆನ್ನಾಗಿರೋದನ್ನು ಕದ್ಕೊಂಡು ಹೊರಟ್ಬಿಡ್ತಾನೆ. ಸನ್ಯಾಸಿ ಕದ್ಕೊಂಡು ಒಂದಷ್ಟು ದೂರ ಹೊರಟೋಗ್ತಾನೆ. ಹೋದ ಮೇಲೆ ಅವನು ಹೋಗಬೇಕಲ್ಲ, ಬಹಿರ್ದಶೆಗೆ ಹೋಗ್ತಾನೆ. ಹೋಗಿ ಆದಮೇಲೆ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಹಸು ಕದ್ಬಿಟ್ನಲ್ಲ, ನನಗೆ ರಾತ್ರಿ ಊಟ ಗೀಟ ಎಲ್ಲ ಹಾಕಿದ್ರಲ್ವ, ನನಗೆ ಆಶ್ರಯ ಕೊಟ್ಟಿದ್ರಲ್ಲ, ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ಹೇಳಿ ಪ್ರಾಯಶ್ಚಿತ್ತಕ್ಕೆ ಮತ್ತೆ ವಾಪಸ್ ಇಟ್ಕೊಂಬರ್ತಾನೆ. ಬಿಡ್ಕೊಂಬಂದು ಆ ಮನೆಗೆ ಬರೋ ಅಷ್ಟೊತ್ತಿಗೆ ಬೆಳಗಾಗಿರುತ್ತೆ. ಬುದ್ಧಿ, ತಪ್ಪು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ, ನಾನು ಕದ್ಕೊಂಡು ಹೋಗ್ಬಿಟ್ಟಿದ್ದೆ ನಿಮ್ಮ ಹಸುನ, ದಯವಿಟ್ಟು ಕ್ಷಮಿಸಿದ್ದೀನಿ ಅಂತ ಹೇಳಿ ನನಗೆ ರಿಯಲೈಸ್ ಆಗಿ, ಅಂದರೆ ನಾನು ಅರ್ಥ ಮಾಡಿಕೊಂಡು, ನಾನು ಮಾಡಿರೋ ತಪ್ಪನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ತಾ ಇದ್ದೀನಿ, ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳಬೇಕು ಅಂತ ಕಾಲು ಹಿಡಿತಾನೆ. ಬಿಡೋ, ಅದೇನು ಮಹಾ ದೊಡ್ಡದು, ಅದೇನು ಮಹಾ ಅಲ್ಲ, ಬಿಡೋ ಬಿಡೋ ಅಂತ ಹೇಳ್ತಾರೆ. ಇಲ್ಲ ಬುದ್ಧಿ, ನೀವು ತಪ್ಪು ಮಾಡಿದಿರೋದನ್ನ ಕ್ಷಮಿಸಿದ್ದೀನಿ ಅಂತ ಹೇಳಬೇಕು. ಕೈ ಮುಗಿತಾನೆ. ಇಲ್ಲ ಇಲ್ಲ, ದೂರ ಸರಿ ಅಂತ ಹೇಳ್ತಾರೆ. ಇಲ್ಲ, ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಇವನು ಇವನಲ್ಲಿ ಎಷ್ಟು ಸಲಿನ ಹೇಳೋದು, ಇಲ್ಲಿರೋವೆಲ್ಲ ನೀನು ಕದ್ಕೊಂಬಂದಂಗೆ ನಾನು ಕದ್ಕೊಂಬಂದಿರೋದು, ಅದರಲ್ಲಿ ನೀನು ಒಂದೇ ಕದ್ಕೊಂಡು ಹೋಗಿದ್ದು ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ ಈಗ ವಿಷಯ ಏನು ಅಂತ? ಅಂದರೆ ಕದ್ದವನ ಮನೆಯಲ್ಲಿ ನಾವು ಕದ್ರೆ ನಾವು ಕಳ್ಳರಾಗ್ತೀವಿ, ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ನೀರು ಕೂಡ ಕಡಿಬೇಡಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು RSS ದೊಡ್ಡ ದೊಡ್ಡ ಕಾರ್ಯಾಲಯಗಳಾಗಿರೋದೇ ಕದ್ದವರ ಭ್ರಷ್ಟಾಚಾರಿಗಳ ಹಣದಿಂದ. ಹಾಗಿದ್ದಾಗ RSSನಲ್ಲಿ ಯಾವ ನೈತಿಕತೆ ಇದೆ, ಯಾವ ದೇಶಭಕ್ತಿ ಇದೆ, ಯಾವ ಸಂಸ್ಕಾರ ಇದೆ? ಈ ಕಥೆನ RSS ನಲ್ಲೇ ಹೇಳ್ತಾ ಇದ್ರು. ಹೌದು, ಅವರೇ ಕಳ್ಳರ ಮನೆಯಲ್ಲೇ ಜಾಗ ಪಡೆದಿದ್ದಾರೆ. ಕಳ್ಳರ ಮನೆಯಲ್ಲಿ ವೈಷಾರಾಮ್ಯ ಜೀವನ ಮಾಡ್ತಾರೆ. ಅದಕ್ಕೆ ಬರೋಣ, ನೀವು ಅದಕ್ಕೆ ಬರೋಣ. ಅದಕ್ಕೂ ಬದಲು ಈ 13 ಸಿಡಿಗಳು ಏನು ಬರಬೇಕಿತ್ತು ಅಂತ ಏನು ಬರೆದಿದ್ರಲ್ಲ, ಅದರೊಂದು ಪ್ರಕರಣ ಬರೆದಿದ್ರಿ ಎಲ್ಲ BJP ರಾಜಕಾರಣಿಗಳು. ಈ BJP ರಾಜಕಾರಣಿಗಳು ಯಾಕೆ ಇಂಥ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ತಾರೆ? ಅವ್ರಿಗೆಲ್ಲ ಇರ್ತಾರೆ, ಹೆಣ್ಣು ಮಕ್ಕಳು ಎಲ್ಲ ಇರ್ತಾರೆ, ಆದರೂ ಕೂಡ ಆ ಥರದ್ದು ಯಾಕೆ ಅವರು ಸಿಡಿಗಳು ನಾನು ಅಂದರೆ ನನ್ನ ಸಿಡಿ ತರಬೇಡಿ ಅಂತಂದರೆ ನನ್ನ ಸಿಡಿ ಇದೆ ಅಂತ ಅರ್ಥ, ಅದನ್ನ ಅವರೇ ಒಪ್ಕೊಂಡಂಗೆ. ಯಾಕೆ ಆ ಥರದ್ದು, ಅಂದರೆ BJPಯ ಲೀಡರ್ಗಳು ಯಾಕೆ ಆ ಥರದ್ದು ಜಾಸ್ತಿ ಸಿಕ್ಕಾಕೊಳ್ತಾರೆ ಅಂತ? ಅಂದರೆ ದೇಶಭಕ್ತಿ, ಸಹೋದರ ಸಹೋದರಿ, ಸಹೋದರತ್ವ, ದೇಶಪ್ರೇಮ ಇದೆಲ್ಲ ಹೇಳ್ಕೊಳ್ಳುವಂಥ ಸಚ್ಚಾರಿತ್ರ್ಯವುಳ್ಳ ಪಕ್ಷದಿಂದ ಬಂದಿರುವವರೇ ಯಾಕೆ ಇಂಥ ಪ್ರಕರಣಗಳಲ್ಲಿ ಸಿಲ್ಕೊಳ್ತಾರೆ ಅಂತ? ಸಂಘದ ಸಂಸ್ಕಾರವೇ ಸಚ್ಚಾರಿತ್ರ್ಯ, ಪ್ರಾಮಾಣಿಕತನ, ತ್ಯಾಗ, ಸೇವೆ, ಸಚ್ಚಾರಿತ್ರ್ಯ, ಸಭ್ಯತೆ, ಸಂಸ್ಕಾರ. ಆದರೆ ಇದರಲ್ಲಿ ಬೆಳೆದಂತಹ ವ್ಯಕ್ತಿಗಳು BJPಗೆ, ಅಂದರೆ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ದೇಶದ ಆಡಳಿತವನ್ನು ಅಭಿವೃದ್ಧಿಯತ್ತ ತಿರುಗಿಸಿ ಪರಂ ವೈಭವನ್ನೇ ತುಮೆ, ಅಂದರೆ ಪರಮ ವೈಭವದ ಸ್ಥಿತಿಗೆ ಭಾರತವನ್ನು ಕೊಂಡೊಯ್ಯಬೇಕು. ಈ ಕಾರಣಕ್ಕೋಸ್ಕರ BJPಗೆ RSSನ ಮುಖವಾಡ ಆಗಿ ಕೆಲಸ ಮಾಡ್ತಾ ಇದೆ. ಇಂತಹ BJPಯಲ್ಲಿ ಒಬ್ಬ ಮಂತ್ರಿ, ನಾನು 2008 ಹೇಳ್ತಾ ಇರೋದು, ಒಬ್ಬ ಮಂತ್ರಿ, ಆತ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದರೂ ಕೂಡ ಇನ್ನೊಬ್ಬರ ಜೊತೆಯಲ್ಲಿ ಸಂಬಂಧ ಇದೆ ಅನ್ನೋಂಥ ಕಾರಣಕ್ಕೋಸ್ಕರ ಹೆಂಡತಿ ಮುನಿಸ್ಕೊಂಡು ನಮ್ಮ ಸ್ನೇಹಿತರ ಮನೆಗೆ ಹೋಗ್ತಾರೆ, ಅವ್ರ ಮನೆಯಲ್ಲಿ ಜೀವನ ಮಾಡ್ತಾರೆ. ಇದು ಒಬ್ಬರ ಕತೆ. ಆದರೆ ಮತ್ತೊಬ್ಬರು ಶಾಸಕರು, ಆ ಶಾಸಕರ ಹೆಂಡತಿ ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಆ ಡೈವರ್ಸ್ಗೆ ಅಪ್ಲಿಕೇಶನ್ ವಕಾಲತ್ತು ತಗೊಂಡಂಥವ್ರು ಅವರು ಮತ್ತು ಇನ್ನೊಬ್ಬರು BJPಯವರೇ. ಇದು ಎರಡು ಸಂಘದ ಕೇಶವಕೃಪಕ್ಕೆ ಗೊತ್ತಾಗತ್ತೆ. ಇಬ್ಬರಿಗೂ ಕರೆದು ಚೆನ್ನಾಗಿ ಬೈತಾರೆ. ಇದು 2008. ಇದಾದ ನಂತರ ಮತ್ತೊಬ್ಬ ಶಾಸಕರು, ಅಲ್ಲ ಅದು ಎಲ್ಲ ಪ್ರಕರಣ ಗೊತ್ತಿರುತ್ತೆ. ನನ್ನ ಮೂಲ ಪ್ರಶ್ನೆ ಅಲ್ಲಿಗೆ ಬರ್ತೀನಿ, BJP ಅವರಲ್ಲಿ ಯಾಕೆ ಈ ತರ ಮುಖವಾಡಗಳು ಇದ್ದಾವೆ ಅಂತ. ಅಲ್ಲ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇನ್ನೊಬ್ಬ ಶಾಸಕ, ಅವಂದು ಕರಾವಳಿ ಅವ್ರದ್ದು ಅಧಿಕೃತವಾಗಿ ಬರುತ್ತೆ. ಅದೇ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಂಥ ರೇಣುಕಾಚಾರ್ಯ ಅವ್ರದ್ದು ಬರ್ತದೆ. ಅದೇ ಸಂದರ್ಭದಲ್ಲಿ ಮತ್ತೊಬ್ಬರು ಅಲ್ಲ, ಆಲಾಡಿ ಅವ್ರದ್ದು ಬರ್ತದೆ.
ಹಾಲಾಡಿ ಅಲ್ಲ, ಹಾಲಪ್ಪ ಅವರದ್ದು ಬರ್ತದೆ. ಈ 4-6 ಬಂದ ಸಂದರ್ಭದಲ್ಲಿಯೇ 3 ಜನ ವಿಧಾನಸೌಧದಲ್ಲೇ ಅಂದರೆ ಅಶ್ಲೀಲ ದೃಶ್ಯಗಳನ್ನು ನೋಡ್ತಾರೆ. ಇದು ನಾನು 2008 ಘಟನೆ ಹೇಳಿದೆ. ಇದರ ಮುಂದುವರೆದ ಭಾಗವಾಗಿ 2015, 13ರಿಂದ 18ರ ಸಂದರ್ಭದಲ್ಲಿ ಅದರ ನಂತರ ಈ ಘಟನೆಗಳೇನು ಬೆಳೀತಾ ಬಂತಲ್ಲ, ಇವರು 13 ಜನ CD ಲೇಡಿ ಅದಕ್ಕೆ ಸ್ಟೇ ತೊಗೊಂಬರ್ತಾರೆ. ಅಂದರೆ ಇದನ್ನು ತೊಗೊಂಬರ್ತಾರೆ ಅಂತ ಹೇಳಿದರೆ ಅವ್ರದ್ದು ಈಗಾಗಲೇ ಅಕ್ರಮಗಳಿದ್ದಾವೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಈ ಎಲ್ಲವೂ BJPಯಲ್ಲಿ ನಡೀತಾ ಇತ್ತು. ಆಗಲೇ ಕಚ್ಚೇರಕತನ ಅಂತ ಅದನ್ನೇ ನಾನು ಹೇಳಿದ್ದು. ಯಾರೋ ಒಬ್ಬ ಪ್ರೇಮಕ್ಕೆ ದಾಸ ಆದ, ಇನ್ನಾರೊಬ್ಬ ಇನ್ನೇನಕ್ಕೂ ಆದ, ಇದೆಲ್ಲವನ್ನು ನಾನು ಬರೆದಿದ್ದೀನಿ. ಅಂದರೆ ಈ ಎಲ್ಲ ಅಂಶಗಳನ್ನು ನ್ಯಾಷನಲ್ ಲೆವೆಲ್ನಲ್ಲಿ ಯಾವುದೋ ಒಂದು ಡೆಮೊಕ್ರೆಟಿಕ್ ಯಾವುದೋ ಒಂದು ಆರ್ಗನೈಸೇಷನ್ ಇದೆ, ಚುನಾವಣಾ ವ್ಯವಸ್ಥೆಯ ಇದನ್ನೇ ಅನಲೈಸ್ ಮಾಡೋವಂಥದ್ದು. ಅವರು ಬರೀತಾರೆ 48% BJPಯವರೇ ಆರೋಪ ಹೊತ್ತಿರೋರು ಇದ್ದಾರೆ ಅಂತ ಬರೀತಾರೆ. 48%. ಅಂದರೆ ಯಾರು ಆರೋಪ ಹೊತ್ತಿರೋರು ಇದ್ದಾರಲ್ಲ, ಆ ಆರೋಪಿಗಳು ಅತಿ ಹೆಚ್ಚು BJPಯವರಿದ್ದಾರೆ ಅಂತ. ಅಂದರೆ ಇನ್ನು ದೇಶದಲ್ಲಿ ಇನ್ನೆಷ್ಟು ಪಕ್ಷಗಳಿದ್ದಾವೆ ನೋಡಿ, ಅವೆಲ್ಲ ಸೇರಿ 52%. BJPದು ಒಂದೇ, ಅದು ಸಂಸ್ಕಾರವಂತರ ಪಕ್ಷ. ಅಂದರೆ ಇವತ್ತು ನಾನು ಏನೇನು ಹೇಳ್ತಾ ಇದ್ದೀನಿ ಅದಕ್ಕೆಲ್ಲದಕ್ಕೂ ಅಲ್ಲಿ ಪುರಾವೆಯಾಗಿ ಅಲ್ಲಿ ಬರ್ತಾ ಇದೆ. ಅಂದರೆ ಕಚ್ಚೇರಕ್ತನವೂ ಇದೆ, ಸಲಿಂಗ ಕಾಮವೂ ಇದೆ. ನಾನು ಈ ಸಲಿಂಗತಾಮ ಅಥವಾ ಅತ್ಯಾಚಾರ ಅನ್ನೋಂಥದ್ದನ್ನು ಎರಡನ್ನು ಅತ್ಯಂತ ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ. ಯಾವನೋ ಒಬ್ಬ ಅಯೋಗ್ಯ ಅತ್ಯಾಚಾರ ಮಾಡಿದ್ದಾನೆ, ಅವಿವೇಕಿ ಅತ್ಯಾಚಾರ ಮಾಡಿದ್ದಾನೆ, ಅದೊಂದು ಬೇರೆ. ಯಾವನೋ ಒಬ್ಬ ತನಗೆ ಒಪ್ಪಿಗೆ ಸಹಮತದಿಂದ 2 ಹುಡುಗರು ಅಥವಾ 2 ಹುಡುಗಿಯರು ಸಲಿಂಗ ಕಾಮ ಮಾಡ್ತಾರೆ, ಅದು ನಾನೇನು ತಪ್ಪು ಅಂತ ನಾನೇ ಹೇಳ್ತಾ ಇಲ್ಲ. ಅರೆ ಸಭ್ಯರು ಸಂಸ್ಕಾರವಂತರು ಅಂತ ಹೇಳಿ ಮುಖವಾಡ ಹಾಕ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ ನೀಚ್ ಕೆಲಸ, ಅದನ್ನು ನಾನು ವಿರೋಧಿಸ್ತಾ ಇದ್ದೀನಿ. ಇಂತಹವರೇ ಇವತ್ತು ಅಲ್ಲಿ ಆ CD ಲೇಡಿಗಳನ್ನು ತೊಗೊಂಡಿದ್ದಾರೆ. ಅದರಲ್ಲೂ ಪಾಪ ಒಬ್ಬರು ಮುಂದುವರೆದು ಒಬ್ಬರು ಮುಖ್ಯಮಂತ್ರಿ, ಅವ್ರ ಹೆಸರೇ ಹೇಳಲಿಲ್ಲ. ಆ ಹೆಸರು ಹೇಳ್ದಿರ ಇದ್ದಾಗ್ಲೂ ಅವರು ಹೋಗಿ ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಹೇಳ್ಬೋದು, ಅವರು ಹೋಗಿ ಇಷ್ಟೇ ತೊಗೊಂಬಂದರು. ಪಾಪ ಜಗದೀಶ್ ಅವ್ರ ಹೆಸರೇ ಹೇಳಿರಲಿಲ್ಲ, ಎಲ್ಲೂ ಹೆಸರು ಹೇಳಿರಲಿಲ್ಲ. ಇವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಓಡಾಡ್ತಾ ಇದೆ. ಅಲ್ಲ, ನಾನು ಏನು ಕೇಳಕ್ಕೆ ಬಂದೆ ಅಂದರೆ, ಈ ಲೈಂಗಿಕತೆ ಅನ್ನೋದು ಪ್ರಕೃತಿ ಸಹಜ ಕ್ರಿಯೆ, ಅದು ನಿಸರ್ಗ ಸಹಜ, ಎಲ್ಲ ಜೀವಿಗಳಲ್ಲಿ ನಡೆಯುವಂಥದ್ದು. ಅದನ್ನು ಹತ್ತಿಕ್ಕಿದಷ್ಟು ಅಂದರೆ ಇವರು RSS ಅವರು ಏನು ಮಾಡ್ತಾರೆ, ಅದು ತಪ್ಪು ಹಾಗೆ ಹೀಗೆ ಅಂತ ಒಂದು ಸಚ್ಚಾರಿತ್ರ್ಯ ಏನೋ ಒಂದು ನಿಗೂಢವಾಗಿ ನಾವು ಬದುಕ್ತಾ ಇದ್ದೀವಿ, ನಾವು ಬ್ರಹ್ಮಚಾರಿಗಳು ಅಂತ ಹೇಳಿ ಹತ್ತಿಕ್ಕಿದಷ್ಟು, ಅವರು ಹತ್ತಿಕ್ತಾ ಹೋದಷ್ಟು ಅವ್ರ ಒಳಗಡೆ ಅದು ಜಾಸ್ತಿ ಆಗುತ್ತೇನೋ ಅಂತ. ಮುಕ್ಕಾಲು ಭಾಗ ಹಾಗೆ ಇರ್ಬೋದು. ಆದರೆ ಗರುಡಗಂಬದ ದಾಸಯ್ಯ ಅಂತ ಒಂದು ಕತೆ ಓದಿದ್ದೆ ನಾನು ಹಿಂದೆ, ನಾವು ಓದ್ತಾ ಇದ್ವಿ ಹುಡುಗರಾಗಿದ್ದಾಗ. ಅವನೇನು ಅಂದರೆ ಕುಡಿತ ತಪ್ಪು ಅಂತ ಹೇಳ್ತಾ ಇದ್ದ. ಗುಡಿತ ತಪ್ಪು ಅಂತೇಳಿ ಪ್ರತಿ ಮನೆ ಮುಂದೆ ಹೋಗಿ ಗರುಡಗಂಬದ ಶಂಕ ಓದಿ ಜಾಗಟೆ ಬಡಿದು ಕುಡಿತ ಮಾಡಬೇಡಿ ಅಂತ. ಆದರೆ ಅವನು ಹೋಗ್ಬೇಕಾದ್ರೆ ಕುಡ್ಕೊಂಡೇ ಹೋಗ್ತಿದ್ನಂತೆ ಹೇಳೋದಕ್ಕೆ. ಹಾಗೆ RSSನವರು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ಮಾಡೋದು ತಪ್ಪಲ್ಲ, ಮಾತಾಡಿ ಅಷ್ಟೇ ನಾನು ಹೇಳ್ತಾ ಇರೋದು. ಅಂದರೆ ನೀವು ಏನು ಹೇಳ್ತೀರಾ ಅದಕ್ಕೆ ಬದ್ಧರಾಗಿರ್ಬೇಕು, ಅದಕ್ಕೆ ಬದ್ಧರಾಗಿಲ್ಲ. ಹೌದು. ಆದರೆ ನೋಡಿ, ನಾವು ಸಂವಿಧಾನ ಸಂರಕ್ಷಣೆ ಮಾಡ್ತಿದ್ದೀವಿ, ನಾವು ಸಂವಿಧಾನಕ್ಕೆ ಕಟಿಬದ್ಧರಾಗಿದ್ದೀವಿ, ಆದರೆ ರಿಜಿಸ್ಟರ್ ಮಾಡಿಸಿಲ್ಲ, ಸರ್ಕಾರಕ್ಕೆ ಲೆಕ್ಕನ ಕೊಡ್ತಾ ಇಲ್ಲ. ಆದರೂ ಪ್ರಾಮಾಣಿಕರಂತೆ, ಅದು ಹೇಗೆ ಗೊತ್ತಿಲ್ಲ. ಈ ರಿಜಿಸ್ಟ್ರೇಷನ್ ಮಾಡಿಸಿದ ಅದ್ರ ಹಿಂದಿಂದ ಯಾಕೆ ರಿಜಿಸ್ಟರ್ ಮಾಡಿಸಿಲ್ಲ ಅವರು? ಕಾನೂನಿನ ಬಗ್ಗೆ ಭಯನಾ ಅವ್ರಿಗೇನು? ಅಲ್ಲ, ಒಂದೇನು ಅಂತಂದರೆ, ಹಿಂದೆ ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ, ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಸಂಘದ ಕಚೇರಿಗಳನ್ನು ಸರ್ಕಾರದ ವಶಕ್ಕೆ ತಗೊಂಡಿದ್ರು. ಹಾಗೆ ಈಗ ಆಗೋಗ್ಬಿಡುತ್ತೆ ಅನ್ನೋಂಥದ್ದು ಒಂದು ಭಾಗ. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಯಾರಿಗೇನು ಕೇಳಬೇಕು, ಯಾವ ನಮ್ಮನ್ನ ಯಾಕೆ ಕೇಳಬೇಕು, ನಮ್ಮ ಇಷ್ಟ, ನಾವು ಅತೀತರು. ಈಗಲೂ ಅವರು ಅದನ್ನೇ ಹೇಳ್ಕೊತಾ ಇರೋದು. ಅದಕ್ಕೆ ಹಿಂದೂ ಧರ್ಮವು ರಿಜಿಸ್ಟರ್ ಆಗಿಲ್ಲ, RSS ರಿಜಿಸ್ಟರ್ ಅಂದರೆ ಇರುವೆ ಮತ್ತು ಆನೆಗೆ ಹೋಲಿಕೆ ಮಾಡ್ದಂಗೆ ಆಯಿತು. ಹಿಂದೂ ಸಮಾಜ ಅಂದರೆ ಇವತ್ತು ನಮ್ಮ ದೇಶದಲ್ಲಿ 140 ಕೋಟಿ ಜನತೆ ಇದ್ದಾರೆ. 140 ಕೋಟಿ ಜನತೆಯೂ ನಾವು ಈ ದೇಶದ ಹಿಂದೂ ಅಂತ ಅನ್ಕೊಂಬಿಡೋಣ, ಭಾರತೀಯರು ಅಂತ. ಆದರೆ RSSನವ್ರು ಇರೋದು ಎಷ್ಟು? 62,000 ಜನ, ಇದು 62 ಲಕ್ಷ. 1 ಕೋಟಿ ಅಂದ್ಕೊಳ್ಳೋಣ, 1 ಕೋಟಿ 140 ಕೋಟಿಗೆ ಸಮಾನ. ಹಾಗೆ ಅವರು ಇವತ್ತು ಹೇಳ್ಕೊಳ್ತಾ ಇರೋದು. ಅಂದರೆ ಏನು ಸಿಡಿಯಲ್ಲಿ ಬಂದಿದ್ರಲ್ಲ ಅವರೆಲ್ಲ ಇನ್ನೂ ಅವರೇ ಒಪ್ಕೊಂಡ್ಬಿಟ್ಟಿದ್ರೆ ದೊಡ್ಡವರಾಗ್ಬಿಡ್ತಿದ್ರು ಅಂತ ಅನಿಸುತ್ತೆ. ಅಲ್ಲ, ಈ ಭಾಗದಲ್ಲಿ ನಾನೊಂದು ಹೇಳಬೇಕು ಅಂತಂದರೆ, ನಾನು ಒಂದು ಪ್ರೆಸ್ ಮೀಟ್ನಲ್ಲಿ, ಅಂದರೆ ಭ್ರಷ್ಟಾಚಾರದ ವಿರುದ್ಧ ಒಂದು ಪ್ರೆಸ್ ಮೀಟ್ಗೆ
ಅವತ್ತಿನ ಜೆ ಡಿ ಎಸ್ಸಿನ ವೇದಿಕೆಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ. ಜೆ ಡಿ ಎಸ್ಸಿನ ವೇದಿಕೆಯಲ್ಲಿ ನನ್ನ ಸಮಸ್ಯೆ ಅಂದರೆ ಭ್ರಷ್ಟಾಚಾರದ ವಿಚಾರವನ್ನು ತಗೊಂಡೋಗಿದ್ದಿದ್ದಷ್ಟೇ. ಅವತ್ತು ನನ್ನನ್ನು ಅತ್ಯಂತ ಕನಿಷ್ಠವಾಗಿ ಕಂಡರು. ಆದರೆ ಆ ವ್ಯಕ್ತಿಯನ್ನು ಅತ್ಯಂತ ಹೀನಾಮಾನವಾಗಿ ಬೈತಿದ್ರು. ಎಲ್ಲಿವರೆಗೆ ಅಂದರೆ 24ರವರೆಗೆ. ಈಗ ಅವ್ರ ಜೊತೆಯಲ್ಲಿ ಇವರು ಅತ್ಯಂತ ಗಳಸ್ಯ ಕಂಠಸ್ಯ ಇದ್ದಾರೆ, ಕುಮಾರಸ್ವಾಮಿಯವರು. ಆದರೆ ನೋಡಿ, ನಾನು ಹೆಸರಿಡಿದು ನಾವು ಹೇಳಬಹುದು. ಅವರು ನನಗೆ ಒಬ್ಬರು ಸಾಕಾಗಿಲ್ಲಪ್ಪ, ಇಬ್ಬರು ಬೇಕು ಮಾಡ್ಕೊಂಡಿದ್ರು, ಡಿಕ್ಲೇರ್ ಮಾಡ್ಕೊಂಡಿದ್ರು. ಜೊತೆಗೆ ಹೆಂಡತಿಯ ಜೊತೆ ಫೋಟೋನೂ ಹಂಚ್ಕೊಂಡಿದ್ರು, ಮಗುವಿನ ಫೋಟೋನೂ ಹಂಚ್ಕೊಂಡಿದ್ರು. ಆ ದಮ್ಮು, ತಾಕತ್ತು, ಧೈರ್ಯ ಈಗ ಬಿ ಜೆ ಪಿನವ್ರಿಗೆ ಯಾಕಿಲ್ಲ? ಹೇಳಿ, ನನಗಿಲ್ಲಪ್ಪ, ನನಗೊಬ್ಬರು ಸಾಕಾಗಲ್ಲ, ಇಬ್ಬರು ಬೇಕು. ಯಾಕೆ ಹೇಳಲ್ಲ? ಯಾಕೆ ನಾಟಕ ಮಾಡ್ತಾರೆ? ಯಾಕೆ ಸುಳ್ಳು ಹೇಳ್ತಾರೆ, ಕದೀತಾರೆ, ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ತಾರೆ? ಅಲ್ಲಿ ಇಲ್ಲೂ ಒಂದು ಪ್ರಶ್ನೆ ಇದೆ. ಹೆಣ್ಮಕ್ಳು ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಗ್ರೇಟ್ ಅಂತ ಹೇಳಬೇಕು ಬೇಡ? ಅಲ್ಲ, ಕುಮಾರಸ್ವಾಮಿ ಅಲ್ಲಿ ಇಲ್ಲೂ ಒಂದು ಪ್ರಶ್ನೆ ಇದೆ. ಹೆಣ್ಮಕ್ಳು ನಾವು ಎಷ್ಟು ಒಬ್ರು ಬೇಕು, ಇಬ್ರು ಬೇಕು, ಮೂರು ಬೇಕಂದ್ರೆ ಅವ್ರ ವಸ್ತುನ ಅದು ಹೆಣ್ಮಕ್ಳು ಅಥವಾ ಅವ್ರ ಹೆಣ್ಮಕ್ಳು ಯಾರಾದ್ರೂ, ಈಗ ಅವ್ರ ಹೆಂಡತಿಯರು ಯಾರಾದ್ರೂ ಇನ್ನೊಬ್ರು ಇಟ್ಕೊಂಡಿದ್ರು ಇವ್ರು ಸಹಿಸ್ಕೊತಾರ? ಖಂಡಿತ ಸಹಿಸಲ್ಲ. ಅಲ್ಲ, ತಪ್ಪೇನೆ. ಅದು ನಾನು ಇಲ್ಲಿ ವಿಷಯಕ್ಕೆ ಹೇಳಿದ್ದು. ಇಂತಹ ವಿಷಯ ಬಂದಾಗ ಕುಮಾರಸ್ವಾಮಿಯವರು ಹೌದಪ್ಪ, ಅವರು ಹೇಳಿದ್ದಾರೆ ಒಂದು ಇದರಲ್ಲಿ, ನನ್ನ ಜೀವನದಲ್ಲಿ ನಾನು ಮಾಡಬಾರ್ದಂತ ಒಂದು ತಪ್ಪನ್ನು ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದು ತಪ್ಪು ಅಂತ ಅವ್ರಿಗೆ ಗೊತ್ತಿದೆ. ಅದು ಇಬ್ಬರದು ಸಹಮತ ಇದ್ದಾಗ ನಾವೇನು ಮಾಡ್ಲಿಕ್ಕೆ ಬರಲ್ಲ. ಅಲ್ಲ, ತಪ್ಪು ಅನ್ನೋದು ಬೇರೆ. ರಾಧಿಕಾ ಅವ್ರಿಗೆ ಮೋಸ ಆಯ್ತಲ್ವ ಅದ್ರದ್ದು? ಹೌದು ಹೌದು. ಅಲ್ಲ, ಅವ್ರದ್ದು ಅಷ್ಟೇ ಪಾತ್ರ ಇರ್ಬೋದಲ್ಲ, ಅವ್ರದ್ದು ಪಾತ್ರ ಇರ್ಬೋದಲ್ಲ. ಈಗ ಮಗುವಿನ ಭವಿಷ್ಯ ಏನು ಆ ಥರದ್ದೆಲ್ಲ ಬರುತ್ತೆ. ತಂದೆ ಅಂತ ಯಾರನ್ನ ಹೇಳ್ಕೋಬೇಕು, ಆ ಥರದ್ದೆಲ್ಲ ಅಲ್ಲ. ಅದಕ್ಕೆ ಆ ಇನ್ನೊಬ್ರು ಎಲ್ಲ ಗೊತ್ತಿದ್ದೂ ಆಗಿದಾರಲ್ಲ, ಅದು ಅವ್ರದ್ದು ತಪ್ಪಿದೆ. ಹಂಗಾಗಿ ನಾವು ಅದನ್ನ ಹೆಚ್ಚು ಎಳೆಯೋದು ಬೇಡ ಅಂತ ನಾನು ಅನ್ಸುತ್ತೆ. ಆದರೆ ಬಿ ಜೆ ಪಿಯವರು ಆ ಮಟ್ಟಿಗೆ ಅಟ್ಲೀಸ್ಟ್ ಧೈರ್ಯ ತೋರಿದ್ರ, ಅದು ಇಲ್ಲ ಅಂದರೆ ಇವ್ರದೆಲ್ಲ ಮುಖವಾಡ. ಅದನ್ನು ನಾನು ಮತ್ತೆ ಹೇಳಬೇಕಾಗತ್ತೆ. ದ್ವಂದ್ವ ನಿಲುವು ಅಂತ ಮತ್ತೆ ಹೇಳಬೇಕಾಗತ್ತೆ. ಇವರೆಲ್ಲ ಸಂಸ್ಕಾರವಂತರು. ಈಗ RSS ನಲ್ಲಿ ತುಂಬಾ ಭ್ರಷ್ಟಾಚಾರ ನಡೀತಾ ಇದೆ. ಅಲ್ಲಲ್ಲಿ ಕೆಲವು ಜಮೀನುಗಳನ್ನು ತಗೊಂಡ್ಬಿಟ್ಟು ಅದನ್ನ RSS ಲೀಡರ್ಗಳು ತಮ್ಮ ಹೆಸರು ತೆಗೆದುಕೊಂಡು ಅಗ್ದಿ ಒಳ್ಳೆ ರಾಜರಂಗೆ ಜೀವನ ಮಾಡ್ತಾ ಇದ್ದಾರೆ, ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅಂತ ಬರೆದಿದ್ದಾರೆ ನಿಮ್ಮ ಪುಸ್ತಕದಲ್ಲಿ. ಆದರೆ RSSದ್ದು ಅಂದರೆ RSS ಸಂಸ್ಥೆನೇ ರಿಜಿಸ್ಟರ್ ಆಗಿಲ್ಲ, ಬಟ್ ಇವರೆಲ್ಲ ಹೆಂಗೆ ಆಸ್ತಿಗಳನ್ನ ಮಾಡಿಕೊಂಡು ಅದನ್ನು ಭ್ರಷ್ಟಾಚಾರ ಮಾಡ್ತಿದ್ದಾರೆ? ನೋಡಿ, RSSಗೆ ನೇರವಾಗಿ ಏನನ್ನೂ ತಗೊಂಡಿಲ್ಲ. ಸಂಘದ ಒಬ್ಬರು ಪ್ರಮುಖರು ಮೋಹನ್ ಭಾಗವತರು ಹೇಳ್ತಾರೆ,